ಹಂಗೆ ಭೂಮಿಗಿಳಿಗೆಲೆಂದು ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು. ಚಟಿಲ್ ಬಂದ್ರು ಹಾ ನೋಡಿ ಎಷ್ಟು ಸಗದಾಗಿ ರೆಡಿ ಆದ್ರು. ಮದ್ವೆ ಹುಡುಗ ಹುಡುಗಿನ ಬೇಗ ಕಳಿಸ್ಕೊಡಿ, ಟೈಮ್ ಆಯ್ತು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈಗ ಅರ್ಥ ಆಗ್ತಿಲ್ಲ ನನಗೆ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅದನ್ನೇ ನಾನು ನಿಮ್ಗೆ ಕೇಳ್ತಿರೋದು ಇವಾಗ. ನಿಮ್ಗೆ ನಾನು ಕೇಳ್ತೇನೆ. ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಸನಕ್ಕೆ ಹೋಗ್ತಾ ಇದ್ದೀವಿ ನಾವು, ನಮ್ಮ ಗುರುಗಳು ಮತ್ತು ನಮ್ಮ ಫ್ರೆಂಡ್ಸ್ಗಳು. ಹಾಸನಿಗೆ ನಮ್ಮ ಹುಡುಗ ಶರತ್ ಕಾವ ಅವನು ಮದುವೆ ಇದೆ. ಅವ್ನು ಮದುವೆ ಮಾಡಿಸ್ಕೊಂಡು ಅವ್ನ ಮದುವೆ ನಾನು ನೋಡ್ಕೊಂಡು ಮತ್ತೆ ಒಂದಷ್ಟು ಜನ ಗೀಟಾಡ್ಕೊಂಡು ಬರೋಣ ಅಂತಿದ್ದೆ. ಆದರೆ ನನಗೆ ತುಂಬ ಇವತ್ತು ಮಿಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಮ್ಮ ರಂಗಾಯಣದಲ್ಲಿ ಸಂತೆ ಐತೆ. ನನಗೆ ಅಲ್ಲಿ ಮದುವೆಗೆ ಹೋಗೋಕ್ಕಿಂತ ನನ್ನ ಮನಸ್ಸೆಲ್ಲ ಇಲ್ಲೇ ಐತೆ. ಈ ಸಂತೆಯಲ್ಲಿ ಮಕ್ಕಳು ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ ಒಂದಷ್ಟು ಚೌಕಾಸಿ ಮಾಡಿ ತಗೊಳ್ಳೋದು ಇದೆಲ್ಲ ನಂಗೆ ತುಂಬ ಇಷ್ಟ. ಓಕೆ, ಸಂತೆ ಮಿಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ, ಮದುವೆಗೆ ಹೋಗಬೇಕು. ಈಗ ಬನ್ನಿ, ನಾವು ಬೆಳಗಿನ ಬಂದು ಇಲ್ಲಿ ಕಾಯ್ಕೊಂಡಿದ್ದೀವಿ. ನಮ್ಮ ಟಿಟಿನೂ ಬಂದೈತೆ, ನಮ್ಮ ಫ್ರೆಂಡ್ಸ್ಗಳು ಬಂದವ್ರೆ. ಕುಶಾಲ ಅವನೇ, ಸುಮನ್ ಅವನೇ, ಚೋಟು ಅವನೇ, ನಮ್ಮ ಸರ್ರು ಇವರು, ಲೋಹಿತ್ ಸರ್ ಅವ್ರೆ, ಕಪೂರಣ್ಣ ಅವರು. ನಾವೆಲ್ಲ ಈಗ ಅಣ್ಣ ಇವರು ನೋಡಿ, ನಮಗೆ ಡ್ರೈವರ್ ಇವರು ಕರ್ಕೊಂಡು ಹೋಗೋರು. ಅಣ್ಣ ನಿಮ್ಮ ಹೆಸರೇನಣ್ಣ? ಪ್ರದೀಪ್ ಅವರು. ನಮ್ಮ ಗುರುಗಳೊಬ್ರು ಬರಬೇಕು, ಗುರುಗಳನ್ನ ಕಾಯ್ತಾ ಇದ್ದೀವಿ. ಈಗ ಗುರುಗಳು ಬಂದ ತಕ್ಷಣ ಈಗ ಹೊರಡದೆ. ಈಗ ಬೆಳಿಗ್ಗೆ ಒಂದು 7:15 ಮೈಸೂರು ರಂಗಾಯಣದಲ್ಲಿ ಇವತ್ತು ಸಂತೆ, ಮಕ್ಕಳ ಸಂತೆ ಅಂತ ಹೇಳಿದ್ನಲ್ಲ, ಇನ್ನು ಯಾವ ಮಕ್ಕಳು ಬಂದಿಲ್ಲ, ಎಲ್ಲನೂ ಕಸ ಗುಡಿಸಿ ಕ್ಲೀನ್ ಮಾಡ್ತವ್ರೆ. ಆದರೆ ಒಬ್ಬ ಹುಡುಗ ಬಂದವನೆ. ಅವ್ನು ಯಾವ ರೀತಿ ಕಳೆಕಾಯಿ ಮಾರ್ತಾನೆ ಈಗ ನೋಡೋಣ ಹೋಗ್ಬಿಟ್ಟು. ಅವನ ಹೆಸ್ರು ಕೇಳೋದ, ಅವನು ಯಾವುದು ಮನೆ ಕೇಳೋದ. ಹ್ಞೂ, ಇಡೀ ರಂಗಾಯಣಕ್ಕೆ ಫಸ್ಟ್ನೇ ಹುಡುಗನೇ ಸಂತೆ ಮಡಿಕೆ ಕೂತಾನೆ. ಏನು ಚಿನ್ನ ಇದು? ಕಡಲೆಕಾಯಿ. ಅದು ಹಸಿ ಕಡಲೆಕಾಯಿ. ಎಷ್ಟು ರೂಪಾಯಿ ಇದು? ಅದು ನಿನ್ನ ಹೆಸರೇನು ಹೇಳು? ಈಗ ವ್ಯಾಪಾರ ಹೆಂಗ್ ಮಾಡ್ತೀಯ ಮಾಡ್ಬೇಕು ಈಗ ನೀನು ಕರೆಕ್ಟಾಗಿ, ಆಯ್ತಾ? ಒಳ್ಳೆ ಡೈಲಾಗ್ ಹೊಡ್ಕೊಂಡು ಏನು ಕಳಕ ತಗೋಬೇಕು ನಾವು ನಿಮ್ಮ ಹತ್ರ. ಹೌದಾ? ಆಮೇಲೆ ಒಂದು ಕಪ್ 20 ರೂಪಾಯಿನಾ? ರೀ ಯಾರಿಗೆ ಕೊಡ್ತಾರೆ ಒಂದು ಕಪ್ 20 ರೂಪಾಯಿಗೆ? ಎಷ್ಟೈತೆ? ಹಾಂ, ಅಲ್ಲ ಅದು ನಮಗೆ ಒಂದು 5 ರೂಪಾಯಿ ಆದರೆ ತಗೋತೀವಿ ನಾವು. ಹಾಂ, ಏನಕ್ಕೆ ಅಂತಂದರೆ ಏನು ಕಳ್ಳೆಕಾಯಿ ಯಾರು ತಿಂತಾರೆ ಈಗಿನ ಕಾಲದಲ್ಲಿ? ಅದೇನು ಬಾದಾಮಿನಾ? ಹಾಂ ಹಾಂ, ಹೇಳು. ನನ್ನ ಹೆಸರು ಮೋಹಿತ್ ಪಿ ಗೌಡ. ನಾನು ಕೇರ್ಗಳ್ಳಿ ಸಾಲುಂಡಿ. ಮತ್ತು ನಮ್ಮ ಗ್ರೂಪ್ ದೊಡ್ಡಪ್ಪನ ಮನೆ, ಮೆಂಟರು ದುರ್ಗಾಣ. ಗುಡ್, ಆಯಿತು. ಚೆನ್ನಾಗಿ ವ್ಯಾಪಾರ ಮಾಡು. ಸಾಯಂಕಾಲ ಬರ್ತೀನಿ ನಾನು. ಅವತ್ತಿನ ಎಷ್ಟು ಗಂಟೆವರೆಗೂ ವ್ಯಾಪಾರ? 1 ಗಂಟೆ ತನಕ. 1 ಗಂಟೆ ತನಕನಾ? ಆಯಿತು, ಬರ್ತೀನಿ 1 ಗಂಟೆಗೆ. ಹುಡುಗ ಈ ಥರ 200,000 ಜನ ಹುಡುಗರು ಬರ್ತಾರೆ ಈಗ. ಇವತ್ತು 400 ಜನ ಇಷ್ಟು, ಈ ಥರ ಸುಮಾರು ಜನ ಹುಡುಗರುಗಳು ಬರ್ತಾರೆ ಈಗ. ಬನ್ನಿ, ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡಿ ಈಗ. ಅಣ್ಣ ಹತ್ತಿಣ ಶಿವ. ಹಾಂ ಅಪ್ಪ ಶಿವ. ಓಕೆ, ಈಗ ಒಬ್ಬೊಬ್ಬರಾಗ ಹತ್ಲಿ ಬರ್ರಿ ಹತ್ರಿ, ಬೇಗ ಹತ್ರಿ. ಹಾಂ ಬಾರ ಲೈ ಬಡಿಯ. ನಮಸ್ಕಾರ ಲೈ. ಗುರುಗಳ ಸಿಟಿಲಿ ಅದ ಆಚೆ ಹಿಂದಕ್ಕೆ. ಹೋಗಲ್ಲ, ಹೋಗೋ ಅಭಿ, ಬಾರೋ. ಹುಷಾರ್ ಕಣ ಅಭಿ. ನಮ್ಮ ಗುರುಗಳನ್ನ ಇಷ್ಟೊತ್ತವರೆಗೂ ಕಾಯ್ತಾ ಇರೋದೇ ಆಯಿತು. ಬಂದರು. ಹೌದಾ? ನಮ್ಮ ಮನೇಲಿ ಇತ್ತು ಸರ್. ಗುರುಗಳೇ ನಮಸ್ಕಾರ. ಇದು ಗೋವಾಗೆಲ್ಲ ಹೋಯ್ತಿರೋದು ನಾವು ಮದುವೆಗೆ. ಗುರುಗಳೇ ರೈಟ್.
ಈ ಪುಣ್ಯಾತ್ಮನ ಮದುವೆಗೆ ಬಂದಪ್ಪ ಇಷ್ಟೊತ್ತವರೆಗೂ ಜರ್ನಿ ಮಾಡ್ಕೊಂಡು. ಬನ್ನಿ ಸರ್ ಬೇಗ, ಜನ ಎಲ್ಲ ಹೋಯ್ತವ್ರೆ ಇಲ್ಲಿ. ನಾಷ್ಟ ಸರ್ ಚಟಿಲೇ ಚೆನ್ನಾಗಿತ್ತಪ್ಪ. ಚಟಿಲ್ ಬಂದವರು ಬರ್ಬೇಕಾದ್ರೆ ಚಟಿಲ್ ಬಂದರು. ಹಾಂ ನೋಡಿ ಎಷ್ಟು ಸಗದಾಗಿ ರೆಡಿ ಆದರು. ಓಕೆ ಸೂಪರ್ ಸೂಪರ್. ತೆಗೀರಿ ಬಾಕ್ಲು. ಬಾಗಿಲು ತೆಗೀರಿ ಸರ್. ಹಾಂ ಸೂಪರ್ ಸ್ವಾಗತ. ಸೂಪರ್ ಬನ್ನಿ ಇರಿ. ಹಾಂ ಸರಿ ಸರ್ ಆಯಿತು. ಗೊತ್ತಾಯ್ತು ಇದು ಸುಲ್ತಾನ್ಪುರ ಹಂಗೆ ಹತ್ತಿರ ಸಾಕಲ್ವಣ? ಸ್ವಲ್ಪ ಹೋಗೋದು. ಚೌಟ್ರಿ ಒಳಗಡೆ ಬರ್ತಿದ್ದಂಗೆ ಫಸ್ಟು ನಾಷ್ಟ ಮಾಡೋಕೆ ಅಂದ್ಬಿಟ್ಟು ಎಲ್ಲ ನುಗ್ಗಿದ್ರು. ನೋಡಿ ಫ್ರೆಂಡ್ಸ್, ಲೇಟಾಗಿ ಬಂದ್ರು ಗಂಡನ ಕಡೆಯವರು ಅಂತ ಫುಲ್ ಗತ್ತಾಗಿ ಈ ಥರ ಒಬ್ಬರೇ ಕೂತ್ಕೊಂಡು ತಿಂಡಿ ತಿಂತಿರೋದು ಎಲ್ಲ ಯಾವ ಮದುವೆ ಎಲ್ಲರೂ ನೋಡೋಕೆ ಸಾಧ್ಯನಾ? ನೀವು ಮಾಡ್ತಿದ್ದೀರಲ್ಲ, ಬನ್ನಿ ನೀವೆಲ್ಲ ಮಾಡ್ತಿದ್ದೀರ, ಅದು ಇಂಪಾರ್ಟೆಂಟ್. ಬನ್ನಿ ಎಲ್ಲ ಇವಾಗ ಅಣ್ಣವ್ರ ಕೆಲಸ ಇತ್ತು ಅಲ್ಲಿ, ಅವರು ಆ ಅಣ್ಣವ್ರ ಶರತಣ ಅಲ್ಲಿ ಆ ಬಾಸ್ ಬಂದವ್ರೆ, ಈ ಕಡೆ ತಿರುಗು. ನೋಡ್ಬಿಡಿ ಹಂಗೆ ಕ್ಯಾಮ್ರಾ ಅನ್ಸರಿ. ನೋಡ್ರಪ್ಪ ಇಲ್ಲಿ ಹಂಗೆ, ಇಲ್ಲಿ ನೋಡ್ರಮ್ಮ ಕ್ಯಾಮ್ರಾನ ಲಾಗ್ ನಡೀತದೆ. ಯೂಟ್ಯೂಬ್ ಇಟ್ಕಲ್ಲ ಚಂದನ ಕಡೆಯವರಿಂದ. ಅವಯ್ಯ ಹೊರಗಡೆ ಬಂದ್ಬಿಟ್ರೆ ಮುಗಿದೋಯ್ತು. ಓ ಬಾಬಾ ಸಾಕಾ?
ಇದು ಮದುವೆ ನಡೀತಿರೋ ಜಾಗ ಅರ್ಕಲ್ಗೂಡು ತಾಲೂಕು, ಹಾಸನ ಜಿಲ್ಲೆ, ಸರಗೂರು. ಆದರೆ ಸಖತ್ತಾಗೈತೆ, ಫುಲ್ಲು ಹಳ್ಳಿ ವೈಬು. ವಾತಾವರಣ ಎಲ್ಲ ಗದ್ದೆ, ಸೀಮೆ, ಬಯಲು ನೋಡಿ, ಹುಲ್ಲೆಲ್ಲ ಬೆಳ್ಕೊಂಡು ತೆಂಗಿನ ಮರ ಎಲ್ಲ ಬೆಳೆಸಿ, ಆಮೇಲೆ ಹಳ್ಳಿ ಥರದೇ ಸೇಮ್ ಹಳ್ಳಿನೇ ಇಲ್ಲಿ. ಸೂಪರ್ ಕಣ. ಏನಿದು? ಅದು ಇದು ಗಂಧದ ಮರ, ಅಂಬೆ ಗಿಡ, ಹೊಂಗೆ ಸೊಪ್ಪು. ಹೊಂಗೆ ಸೊಪ್ಪ. ಸರಿ ಸರಿ ಆಯಿತು, ಸೂಪರ್. ಸರಗೂರು ಬಿತ್ತನೆ ಬೀಜಗಳು. ಇದು ಅಯೋಗ್ಯ ಸಿನಿಮಾದಲ್ಲಿ ಉತ್ತಮ ರಸಗೊಬ್ಬರಗಳು ಬರುತ್ತದೆ. ಮುಂದೆ ತಿರುಗಿದ್ರೆ ಉತ್ತಮ ರಾಸಾಯನಿಕ ಬೀಜಗಳು. ಹಸು, ಎಮ್ಮೆ, ಕುರಿ, ದನ ಎಲ್ಲ ಐತೆ ಕಣಪ್ಪ ಇಲ್ಲಿ. ಎಮ್ಮೆ ಬೇರೆ ಐತೆ. ನಮ್ಮ ಮೈಸೂರು ಕಡೆ ಎಮ್ಮೆ ತುಂಬ ಕಮ್ಮಿ ಆಗ್ಬಿಡೈತೆ. ಈ ಕಡೆ ಎಲ್ಲ ನೋಡಿ ಎಮ್ಮೆ ಇನ್ನೂ ಹಂಗೆ ಹಾಕೊಂಡವ್ರೆ. ಎಮ್ಮೆ ಹಾಲು ಕುಡಿದು ಹಂಗೆ ಗಟ್ಟಿ ಆಗ್ಬಿಡ್ಬೇಕು ಫುಲ್ಲು. ಚೌಟ್ರಿಲಿ ತುಂಬ ಶೆಕೆ, ಹಳ್ಳಿ ವಾತಾವರಣ ಎಲ್ಲ ನೋಡ್ಕೊಂಡು ಹೋಗವ ಅಂತ ಬಂದು ನಡ್ಕೊಂಡು ಹೋಯ್ತಾನೆ ಇದ್ದೀವಿ. 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಬಚ್ಚನಣ್ಣವ್ರ ಅಜ್ಜಿ ಬಂದರು. ಹೋಯ್ತಾರೆ ನಡ್ಕೊಂಡು. ಕಾರ್ಗಳು ಹೆಂಗಿದೆ ವಾತಾವರಣ ಎಲ್ಲ? ಅಟ್ಮಾಸ್ಫಿಯರ್ ಕಂಡ್ರಿ ಎಲ್ಲ. ಸಣ್ಣ ಗಾಳಿ, ಎತ್ತನ್ ಗಾಡಿ. ಅಲ್ಲ ಒಜ್ಜಿ ಜೊತೆ ಏನಾದ್ರು ಒಂದು ಕ್ವಾಟ್ಲೆ ಮಾಡೋದು ಬಿಟ್ಬಿಟ್ಟು ನೀವು ಏನಣ್ಣ ಎತ್ತಿನ ಗಾಡಿ ನೀವು ಇಬ್ರು ಹೆಂಗ್ ಕಾಣಿಸ್ತಾ ಇದ್ದೀರಾ ಅಂತಂದ್ರೆ, ಎತ್ತಿನ ಗಾಡಿಗೆ ನೀವು ಹೇಳ್ ಮಾಡ್ಸಿರೋದು, ನಿಮ್ಗೆ ಎತ್ತಿನ ಗಾಡಿ ಹೇಳ್ ಮಾಡ್ಸಿರೋದು ಗೊತ್ತಾಯ್ತಲ್ಲ. ನಾವು ಬಂದಿರೋದು ಎತ್ತಿನ ಗಾಡಿಯಿಂದ ಕಣಪ್ಪ. ಅದ್ರ ಮೇಲೆ ಕುತ್ಕೊಳ್ಳಿ, ಅದ್ರ ಮೇಲೆ ಕುತ್ಕೊಂಡ್ಲಿ. ಬೇಡ ಬೇಡ ಅಣ್ಣ, ಹಸು ಗಿಸು ಇದ್ರೆ ಕುತ್ಕೋಬೇಕು. ಹಳ್ಳಿ ಐದಿನ ಥರನೇ ಕಾಣ್ತೀನಿ. ಪಕ್ಕ ಹಳ್ಳಿ ಐದ ಕಣ. ಹಳ್ಳಿ ಈಗ ಪೇಟೆ ಬಂದ ಹಂಗೆ ಆಗ್ಬಿಟ್ರದೀಗ. ಸಕ್ಕತ್ತಾಗಿರ್ದೆ ಕಣ. ಪಾಪ ಅವ್ರನ್ನ ತೋರಿಸ್ಬೇಕಣಪ್ಪ ಆಮೇಲೆ ಬಿಡ್ತಾರೆ. ಲೇ ನಿಮ್ನೆಲ್ಲ ತೋರಿಸು ಅಂತವ್ರೆ. ಮಿನಿ ಥಿಯೇಟರ್ ಅನಿಸ್ತದೆ ಇದು. ಯಾವ್ದಣ್ಣ ಕನ್ನಡಕ? ಆಕಾಶಗಂಗೆ ಭೂಮಿಗಿಳಿಗೆಲೆಂದು ಛಲ ತೊಟ್ಟ ಜಗಾದೆ ಕವೀರ ಭಗೀರಥನು ಇವನು. ಚೌಪ್ಲಿ ಅಂತ ಬಂದಿದ್ದೀವಿ. ಮದುವೆ ಬಂದ್ರೆ ಚೌಟ್ರಿలో ಕೂತ್ಕೋಬೇಕು, ಜನ ಮನನ ನೋಡ್ಬೇಕು ತಾನೆ. ಏನಕ್ಕೆ ಈ ಪಾಳ್ ಬಿದ್ದಿರ ಇದು ಯಾವ್ದು? ಇದು ರಸಗೊಬ್ಬರದ ಅಂಗಡಿ. ದೂರ ಇದಕ್ಕೆ ಸ್ವಾಮಿಗಳು ಹೇಳ್ಕೊಂಡು ಕರ್ಕೊಂಡು ಹೋಗ್ಬೇಕು, ಜನ ಮನೆ ಇರೋ ಕಡೆ. ಯಾಕೆ ಗೊತ್ತಿಲ್ಲ. ಸರಿ ಸರ್, ಹುಡುಗ ಹುಡುಗಿ ಮದುವೆ ಆದ್ರಲ್ಲ, ಅವ್ರಿಬ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಗೆ ಅವರಿಬ್ರು ಜೋಡಿ ಚೆನ್ನಾಗೈತೆ, ತುಂಬ ಸೂಪರು ಡೂಪರು. 100 ಇಯರ್ಸ್ ಸೆಂಚುರಿ ಹೊಡಿಲಿ ಅವರು. ನಮ್ಮ ಹುಡುಗ ಶರತ, ಅವ್ನು ಸ್ವಲ್ಪ ಗೋಜ್ಲು ಮಾದಪ್ಪ ಅಷ್ಟೇ. ಸರ್ ನಿಮ್ದು? ಆಲ್ ದ ಬೆಸ್ಟ್, ಒಳ್ಳೇದಾಗಿದೆ ಸರ್. ಸೆಂಚುರಿ ಗಿಂಚುರಿ ಎಲ್ಲ ಹೊಡಿಯೋದು ಬೇಡ, ಆಗಲೇ ಯಾರೋ ಹೇಳ್ದಂಗೆ ಜೀವನದಲ್ಲಿ ಇರೋಷ್ಟು ದಿವಸ ಚೆನ್ನಾಗಿದ್ರೆ ಸಾಕು. ರೈಟ್ ಹೇಳು ಸರ್. ಇವರು ಇಷ್ಟು ದಿನ ಇತ್ತು ನಗು, ಬೇಗ ಆಗ್ಲಿ ಮಗು. ನಾವು ಮದುವೆಗೆ ಬಂದ್ಬಿಟ್ಟು ಇವಾಗ ಇಲ್ಲಿ ಯಾವುದೋ ಒಂದು ಹೊಳೆ ಐತೆ ನೋಡ್ಕೊ ಬರ್ರಪ್ಪ, ಸುಮ್ಮನೆ ಯಾಕೆ ಇಲ್ಲಿ ಕೂತ್ಕೊಂಡು ಸೆಕೆಯಲ್ಲಿ ಹಿಂಸೆ ಅನುಭವಿಸ್ತೀರಾ ಅಂತಂದರು. ಅದಕ್ಕೆ ಹೊಳೆ ಸಿಗುತ್ತಾ ಅಂತ ನೋಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ಹೊಳೆ ಐತೆ? ಎಲ್ಲಪ್ಪ ಹೊಳೆ? ಹಂಗೆ ಹೋಗ್ಬಿಟ್ಟು ಹಿಂಗೆ ತಿರ್ಕೊಳ್ಳಿ. ನಾವೇನೋ ಎಗರ್ತೀವಿ ಕಣೋ, ಅವ್ರೇನೋ ಮಾಡ್ತಾರೆ. ಹೋದ್ರೆ ಪಾಂಡಪುರ ಸಿಗ್ತದಾ? ಇಲ್ಲ, ಹಿಂಗೆ ಹೋದ್ರೆ ಪಾಂಡಪುರ ಸಿಕ್ಕಿಲ್ಲ. ಮತ್ತೆ ಮತ್ತೆ ಕೈ ನೋವು ಬರುತ್ತೆ. ಕೈ ನೋವು ಬರ್ತದೆ. ನನಗೆ ಕೈ ಇದ್ರೆ ತಾನೆ ನೋವು ಬರುತ್ತೆ. ಕೈ ಇಳಿಸಿ ಈಗ ಹೋಗಿ.
ಇದು ಹೊಳೆ ಅಂತೆ. ಒಳೆ ಏನ್ರಿ ರೀ ಹೊಳೆ ಅಂತೆ, ಜರಿ ಇಲ್ಲ, ಒಂದು ಫೋರ್ಸ್ ಆಗಿ ಹರ್ಕ ಹೋಯ್ತಾ ಇಲ್ಲ. ಇದು ಒಳ್ಳೆ ಸ್ವಾಮಿ ಸರಿ ಬನ್ನಿ, ಅಲ್ಲಿ ಮೇಲ್ಗಡೆ ರೀಲ್ಸ್ ಮಾಡೋದ, ಇಲ್ಲೇ ಮಾಡಿ. ಅಲ್ಲಿ ಮಾಡೋದ, ಬನ್ನಿ ಮೇಲ್ಗಡೆ. ಸ್ವಾಮಿಗಳೇ ನಮಗೆ ಇರಪ್ಪ ಈಗ ಆಯ್ತು ಎಸೆಯಪ್ಪ. ಹ್ಞೂ ಅಲ್ಲಿ ಆಯಿತು, ಅಲ್ಲಿ ನೋಡ್ಕೊಂಡೆ, ನಾನು ನೋಡ್ಕೊಂಡೆ. ಎಸೆಯ ನಾನು ನೋಡ್ಕೊಂಡೆ. ಬಿಡದವ್ರಂಗೆ ಎಸೆಯಕ್ಕೆ ಯಾವನ್ ಕೈ ಎಸೆಯ ನೋಡ್ಕೊಂಡಿದ್ದೀನಿ ಕಣ. ಎಸೆಯ ಇಲ್ಲ ಆ ಕಡೆ ಹೊಂಟೈತ್ಲಾ ಪಾರ್ಗೆ. ಆ ಕಡೆ ಫೋಟೋ ಈ ಕಲ್ಲೆಸಿ ಆಟ, ಈ ಕಲ್ಲೆಸಿ ಆಟ ನಾನು ನೋಡಕ್ಕಾಗಲ್ಲ ಕಣಪ್ಪ. ಅಲ್ಲಿ ನೋಡಲ್ಲಿ ಹುಡುಗ ಹುಡುಗಿ ಫೋಟೋ ಶೂಟ್ ಮಾಡಿಸ್ತಾರೆ. ಶರತ್ ನೋಡವ, ಶಾರತನ ಬಂದಿದ್ರು ತಾನೆ ಇಲ್ಲಿ. ಏನಾಗಲ್ಲ, ನಾವು ಒಂದಾಯ್ತಣ್ಣ, ಅದು ತಂಗಿ ಭಾವ ಇಬ್ರು ಹೊರಲ್ಲ, ಅದಕ್ಕೆ ನಾಚಿಕೆ. ಅಯ್ಯೋ ಅಯ್ಯೋ ತಂಗಿ. ಸರ್ ಟೈಮ್ ಆಯ್ತು ಸರ್, ಬೇಗ ಕಳಿಸ್ಕೊಡಿ ಸರ್. ಈಗ ಮದುವೆ ಹುಡುಗನ ಬೇಗ ಕಳಿಸ್ಕೊಡಿ, ಟೈಮ್ ಆಯ್ತು. ಮದ್ವೆ ಹುಡುಗ ಹುಡುಗಿನ ಬೇಗ ಕಳಿಸ್ಕೊಡಿ, ಟೈಮ್ ಆಯ್ತು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈಗ ಅರ್ಥ ಆಗ್ತಿಲ್ಲ ನನಗೆ. ಅದನ್ನೇ ನಾನು ನಿಮ್ಗೆ ಕೇಳ್ತಿರೋದು ಇವಾಗ. ಅದನ್ನೇ ನಿಮ್ಗೆ ನಾನು ಕೇಳ್ತೇನೆ. ನಮ್ಮ ಹತ್ರ ಆನ್ಸರ್ ಇಲ್ಲ, ಕ್ವಶನ್ ನಿಮ್ಮ ಹತ್ರ ನೋ ಕಮೆಂಟ್ಸ್. ಜಗ್ಗೇಶ್ ಅಭಿಮಾನಿ. ಸರಿ ಶರತ್, ಏನ್ ಸೂರ್ಯ, ಏನ್ ನಮಸ್ಕಾರ, ಏನ್ ಕತೆ ಈಗ, ಯಾಕ್ರಪ್ಪ, ಏನ್ ನಡೀತೈತೆ ಅಂತ. ಈಗ ನಾವು ಈಗ ಎಲ್ಲಿಗೆ ಬಂದಿದ್ವಿ ಅಂತ ಒಳ ಕಡಿಕೆ ಅಂತ ಬಂದ್ವಿ. ಅದು ಒಳ್ಳೆ ಅಲ್ಲ, ಅದು ಆಯ್ತು ನೋಡಿ. ಓಕೆ ಇರ್ರಿ ಒಂಚೂರು, ಹೇಳಪ್ಪ. ಅದು ಒಳ್ಳೆ ಅಲ್ಲ, ತಿರ್ಗ್ಸ್ರಿ ಅದು ಆ ಕಡೆ ಬರ್ತೀನಿ ಅಲ್ರಿ. ಆಯ್ತು ಹಂಗೆ ಹೇಳೋ, ಹೇಳ್ತೀನಿ. ಅದು ಒಳ್ಳೆ ಅಲ್ಲ, ಅದು ನಗರ ಹತ್ರ ಇರೋ ಪೆಸಿಫಿಕ್ ಓಷನ್ ಅಂತ. ಓಷನ್ ಸಮುದ್ರ. ಖಂಡಿತವಾಗಿ ಓ ಅದು ಈಗ ಚೆನ್ನೈಗೆ ಕಳ್ಸೋರೆ. ಆಯ್ತು ಸಾಕು ಬಿಡಿ. ನಮ್ಮ ಜನ ಬೆಚ್ಬಿಡ್ತಾರೆ. ಏನು ಮಾತಾಡೋದಿಲ್ಲ, ಇಷ್ಟೊತ್ತವರೆಗೂ ಫೋಟೋ ಶೂಟಿಂಗ್ ಆಯ್ತಲ್ಲ, ಸಾಕು ನಡ್ರಿ ಹೋಗೋಣ ಈಗ. ಏನಿಲ್ಲ, ಸರಿ ಹೋಗಿರಪ್ಪ, ಬರ್ತೀವಿ ಕಾರಲ್ಲಿ. ಬೇಡ ಕಣೋ, ಸಾಕು, ತೋರಿಸಿರೋದೇ ಸಾಕು ಈಗ. ಹೌದು, ಇದೇ ತಂಪಾಗೈತೆ. ಸರಿ ಬನ್ನಿ, ಹೋಗ್ಬಿಡೋದ ಬೇಗ ನಾವೀಗ ಚೌಟ್ರಿ ಹತ್ರಕ್ಕೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೊಟ್ಬಿಡೋದಾ. ಈ ರೋಡ್ ನೋಡ್ತಾ ಇದ್ರೆ ಹಾರುತ್ತಿದೆ ಲವ್ ಬರ್ಡ್ಸ್ಗಳು, ಓಡುತ್ತಿವೆ ಕೌಸುಗಳು. ಎಲ್ಲಿ ಕೌ? ಹಳ್ಳಿ ದಾರಿಯಲ್ಲಿ, ಕಂಪು ಬೀಚಿನಲ್ಲಿ, ಏನದು ತಂಪು ಬೀದಿಯೋ, ಹಳ್ಳಿ ದಾರಿಯಲ್ಲಿ ತಂಪು ಬೀದಿಯಲ್ಲಿ ಈವ್ನಿಂಗ್ ಹೊತ್ತಿನಲ್ಲಿ ನಡೆದು ಬೆಂಗಳೂರಿಂದ ಬಂದನು ಮಿಸ್ಟರ್ ಮಾರನು. ಸಾಕಾಗಿದೆ. ಈಗ ಲಾಸ್ಟ್ ಕ್ಲೈಮ್ಯಾಕ್ಸು ಮುಗಿಸ್ಬಿಟ್ಟು ವಿಶ್ ಮಾಡ್ಬಿಟ್ಟು ಹೊರಟ್ಬಿಡ್ತೀವಿ. ಅವ್ರಿಗೆ ಏನು ಗಿಫ್ಟ್ ಕೊಡ್ತೀವಿ ಅನ್ನೋದೇ ಈಗ ದೊಡ್ಡ ಸರ್ಪ್ರೈಸ್. ಬನ್ನಿ ಹೋಗೋಣ.
ಸರಿ, ಈಗ ಮದುವೆ ಎಲ್ಲ ಮುಗೀತು, ವಾಪಸ್ ನಾವು ಮೈಸೂರಿಗೆ ಹೊರಡ್ತೀನಿ. ಇವತ್ತು ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಮ್ಮ ಗುರುಗಳ ಜೊತೆ ಈಗ ಈ ಬ್ಲಾಗ್ನ ಎಂಡ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಸರಿ ಗುರುಗಳೇ, ಪಾಸ್.